ಎಷ್ಟೋ ದಿನದ ಋಣಾನುಬಂಧವೋ ಅಷ್ಟೇ ದಿನ ಪ್ರತಿಯೊಬ್ಬರು ನಮ್ಮ ಜೊತೆ ಇರ್ತಾರೆ. ಅದು ಮುಗಿದ ಮೇಲೆ ದೂರ ಹೋಗ್ತಾರೆ. ಕೆಲವರು ಸತ್ತು ಹೋದರೆ ಮತ್ತೆ ಕೆಲವರು ಬದುಕಿರುವಾಗಲೇ ದೂರ ಹೋಗ್ತಾರೆ. ಅದನ್ನು ನಾವು ಯಾವಾಗಲೂ ಸ್ವೀಕರಿಸಬೇಕೋ ಹೊರತು ದುಃಖಿಸಬಾರದು. ಹಾಯ್ ಮಾರ್ನಿಂಗ್, ಇದು ಟ್ಯೂಸ್ಡೇ ಮಾರ್ನಿಂಗ್. ಇವತ್ತು ಜಿಯೋಗ್ರಫಿ ಮತ್ತು ಮೆಂಟಲ್ ಎಬಿಲಿಟಿನ ಓದ್ತಾ ಇದ್ದೆ. ಪಾಪ ನನ್ನ ತಮ್ಮ ಲೈಟ್ ಆನ್ ಆಗಿರೋದಕ್ಕೆ ಆ ಕಡೆ ಈ ಕಡೆ ಒದ್ದಾಡ್ತಾ ಇದ್ದಾನೆ. ನಿದ್ದೆ ಬರದೆ ನನಗೂ ಅಯ್ಯೋ ಅನಿಸ್ತಾ ಇತ್ತು. ದಿನ ಮಲ್ಗೋದು 3 ಗಂಟೆ ಆಗ್ತದೆ, ಬೆಳಗ್ಗೆ 6 ಗಂಟೆಗೆ ಎದ್ದೋಳೋದು ನಾನು. ನಮ್ಮ ಹೊಟ್ಟೆ ಎಷ್ಟು ಉರ್ತಾವ್ರೋ. ಸಾಕು ಬಿಡಿ, ನನ್ನ ತಮ್ಮ ಲಾಗ್ ನೋಡಿದ್ರೆ ವಿಡಿಯೋ ಮಾಡೋಕ್ಕೂ ಬಿಡಲ್ಲ. ನವರಾತ್ರಿ 2ನೇ ದಿನ ನಡೀತಾ ಇದೆ. ನಮ್ಮ ಡೈರಿಯಲ್ಲಿ ಟ್ಯೂಸ್ಡೇ ರೆಡ್ ಕಲರ್ ಹೇಳಿದ್ರು, ನಾನು ಮಂಡೇನೇ ರೆಡ್ ಕಲರ್ ಹಾಕಿದ್ದೆ. ವೆಡ್ನೆಸ್ಡೇಗೆ ಬ್ಲೂ ಕಲರ್ ಹೇಳವ್ರೆ, ನಾನು ಟ್ಯೂಸ್ಡೇಗೆ ಹಾಕಿದ್ದೀನಿ. ಹೀಗೆ ನಾವೊಂದು ಸ್ವಲ್ಪ ಡಿಫ್ರೆಂಟಾಗಿರೋಣ ಅಂತ. ಇಡೀ ಡೈರಿಯಲ್ಲಿ ಎಲ್ಲ ಒಂದು ಕಲರ್ ಆದರೆ ನನ್ನದೇ ಒಂದು ಕಲರ್ ಆಗಿತ್ತು. ಒಂಥರ ಚೆನ್ನಾಗಿತ್ತು ಅದು. ಸಂಜೆ ಬಂದು ನನ್ನ ತಮ್ಮನ ಸ್ವಲ್ಪ ಕಾಲು ಎಳಿತಾ ಇದೆ. ಕರ್ಗಾಗವನು, ಅದಕ್ಕೆ ಅವ್ನು ಮಗ ತೋರಿಸ್ತಾರ ನೋಡಿ ಹೆಂಗೆ ಅಂತ. ಓದ್ಕೊಳ್ಳೋ ಮಕ್ಕಳು ಹಿಂಗೆ ಫೋನ್ ನೋಡ್ತಾ ಕೂತ್ಕೊಂಡ್ರೆ ಏನು ಮಾಡೋದು? ಇವತ್ತಿನ ವಿಡಿಯೋ ಇಷ್ಟೇ. ನೀವು ಓದ್ತಾ ಇರಿ, ನಾನು ಓದ್ತಾ ಇರ್ತೀನಿ. ಯಾರ ಕೆಲಸ ಮಾಡಿ ಬಂದಿರ್ತೀರೋ ಅವರ ಸ್ಟ್ರೆಸ್ನ ರಿಲೀಫ್ ಮಾಡ್ಕೊಳ್ಳಿ. ಬಾಯ್ ಬಾಯ್. ನಾಳೆ ವಿಡಿಯೋದಲ್ಲಿ ಸಿಗ್ತೀನಿ.